ಪಾಕ್ ಗೂಢಾಚಾರಿ ಜ್ಯೋತಿ ಮಲ್ಹೋತ್ರಾಗೆ ಇದೇ ಕರಾಳ ಲಿಂಕ್ ಇದೆ ಆಕೆಗೆ. ಜ್ಯೋತಿಗೆ ಪಾಕ್ ವಿದೇಶಾಂಗ ಅಧಿಕಾರಿಗಳ ಪರಿಚಯ ಆಗಿದೆ ಹೇಗೆ? ಕರ್ಕಿರತ್ ಸಿಂಗ್ ಎಂಬಾತನಿಂದ ಜ್ಯೋತಿಗೆ ನೆರವು. ಪಾಕ್ ಅಧಿಕಾರಿಗಳ ಜೊತೆಗೆ ಜ್ಯೋತಿಗೆ ಸಂಪರ್ಕ ಮಾಡಿಕೊಟ್ಟಿದ್ದ ಈ ಕರ್ಕಿರತ್ ಸಿಂಗ್ ಜ್ಯೋತಿ ಮಲ್ಹೋತ್ರಾಗೆ ಪಾಕ್ ವಿದೇಶಾಂಗ ಅಧಿಕಾರಿಗಳ ಪರಿಚಯ ಆಗಿದೆ ಹೇಗೆ? ಕರ್ಕಿರತ್ ಸಿಂಗ್ ಎಂಬಾತ ಜ್ಯೋತಿಗೆ ನೆರವನ್ನ ನೀಡ್ತಾನೆ. ಪಾಕ್ ಅಧಿಕಾರಿಗಳ ಜೊತೆಗೆ ಜ್ಯೋತಿಯನ್ನ ಸಂಪರ್ಕ ಮಾಡಿಕೊಡ್ತಾನೆ. ಜ್ಯೋತಿ ಜೊತೆಗೆ ಪ್ರಿಯಾಂಕಾ ಎಂಬಾಕೆಗೆ ನಂಟು ಬೆಳೆಯುತ್ತೆ. ಪಾಕಿಸ್ತಾನಕ್ಕೂ ಭೇಟಿ ನೀಡಿದ್ದ ಒಡಿಶಾ ಮೂಲದ ಪ್ರಿಯಾಂಕಾ ಪಾಕಿಸ್ತಾನದ ಉಚ್ಚಾಟಿತ ವಿದೇಶಾಂಗ ಅಧಿಕಾರಿ ದಾನಿಶ್ ಜೊತೆಗೂ ಕೂಡ ಜ್ಯೋತಿ ನಂಟಿದೆ. ಕಳೆದ ಚಳಿಗಾಲದ ವೇಳೆ ಪಹಲ್ಗಾಮ್ಗೆ ಜ್ಯೋತಿ ಭೇಟಿ ನೀಡಿದ್ಲು. ಬಳಿಕ ಪಾಕಿಸ್ತಾನಕ್ಕೂ ಕೂಡ ಈ ಜ್ಯೋತಿ ಮಲ್ಹೋತ್ರಾ ಯೂಟ್ಯೂಬರ್ ಭೇಟಿ ಕೊಟ್ಟಿದ್ಲು. ಪಾಕಿಸ್ತಾನದ ರಾಜಕಾರಣಿ ಮರಿಯಂ ನವಾಜ್ ಜೊತೆ ಮಾತುಕತೆಯನ್ನ ನಡೆಸಿದ್ಲು. ಪಹಲ್ಗಾಮ್ ದಾಳಿ ಬಳಿಕ ಕೇಕ್ ಕತ್ತರಿಸಿದ ವ್ಯಕ್ತಿ ಜೊತೆಗೂ ಜ್ಯೋತಿ ನಂಟನ್ನ ಹೊಂದಿದ್ದಾಳೆ. ಪಹಲ್ಗಾಮ್ ದಾಳಿ ಬಳಿಕ ಪಾಕ್ ರಾಯಭಾರ ಕಚೇರಿಗೆ ಕೇಕ್ ತಂದಿದ್ದಂತ ಒಬ್ಬ ಅಧಿಕಾರಿ, ಆತನ ಜೊತೆಗೂ ಜ್ಯೋತಿ ಮಾತುಕತೆ ನಡೆಸಿದ ವಿಡಿಯೋ ವೈರಲ್ ಆಗಿದೆ. ಪಹಲ್ಗಾಮ್ ದಾಳಿಯನ್ನ ಸಂಭ್ರಮಿಸಿದ್ದ ಪಾಕ್ ರಾಯಭಾರ ಕಚೇರಿ. ದಿಲ್ಲಿಯಲ್ಲಿ ಇರುವ ಪಾಕ್ ರಾಯಭಾರ ಕಚೇರಿಯಲ್ಲಿ ಪಾಕಿಸ್ತಾನಿಯರು ಸಂಭ್ರಮವನ್ನ ಮಾಡಿದ್ರು. ಆದ್ರೆ ಇದೆಲ್ಲ ಆದ ನಂತರ ಈ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಈಕೆಯ ಪಾಕಿಸ್ತಾನದ ಮೇಲಿನ ಪ್ರೀತಿಯನ್ನ ನೋಡಿದಂತ ಪೊಲೀಸ್ನವರು ಜನ ಈಕೆಗೆ ಮತ್ತು ಪಾಕಿಸ್ತಾನಕ್ಕೆ ಏನೋ ನಂಟಿದೆ ಅಂತ ಹೇಳಿ ಹುಡುಕಾಡೋದಕ್ಕೆ ಶುರು ಮಾಡಿದಾಗ ಈಕೆಯ ಕರಾಳ ಮುಖ ಬಯಲಾಗಿದೆ. ಈಕೆ ಎಂತ ಲಿಂಕ್ ಅನ್ನ ಹೊಂದಿದ್ದಾಳೆ ಅಂತ ಅಂದ್ರೆ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ಜೊತೆಗೆ ಗುಪ್ತಚರ ಇಲಾಖೆಯ ಜೊತೆಗೆ ಈಕೆಗೆ ನಂಟಿದೆ. ಒಬ್ಬ ಯೂಟ್ಯೂಬರ್, ಸಾಮಾನ್ಯವಾದಂತ ಯೂಟ್ಯೂಬರ್ ಈಕೆ. ಬೇರೆ ಬೇರೆ ದೇಶಗಳಿಗೆ ಹೋಗಿ, ಈಗ ಒಂದಿಷ್ಟು ಜನ ಯೂಟ್ಯೂಬರ್ಗಳಿದ್ದಾರೆ ನಮ್ಮ ದೇಶದಲ್ಲೂ ಕೂಡ, ಅವರೆಲ್ಲ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿನ ಒಂದು ಪರಿಸ್ಥಿತಿ ಹೇಗಿರುತ್ತೆ, ಅಲ್ಲಿನ ವಾತಾವರಣ ಹೇಗಿರುತ್ತೆ, ಅಲ್ಲಿನ ಒಂದು ಸಂಸ್ಕೃತಿ ಹೇಗಿರುತ್ತೆ ಎಲ್ಲದರ ಬಗ್ಗೆಯೂ ಕೂಡ ತಿಳಿಸ್ತಾರೆ. ಆದ್ರೆ ಈಕೆ ಅದನ್ನೇ ಬಂಡವಾಳ ಮಾಡಿಕೊಂಡು ನಮ್ಮ ಭಾರತದ ಒಂದಿಷ್ಟು ಸೀಕ್ರೆಟ್ಗಳನ್ನ ಅಲ್ಲಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾಳೆ. सुंदर लग रहा है वो। ठीक ठाक हो? की हाल है ਤੁਹਾਡੇ ਜੀ ದಾನಿಶ್ जी? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪಾಕ್ ಅಧಿಕಾರಿಗಳ ಜೊತೆಗೆ ಈ ಜ್ಯೋತಿ ಮಲ್ಹೋತ್ರಾಗೆ ಹೇಗೆ ಸಂಪರ್ಕ ಬೆಳೀತು, ಆಕೆ ಯಾರು ಬಹಳ ಪ್ರಮುಖವಾಗಿ, ಆಕೆಯ ಜೊತೆಗೆ ಯಾರ್ಯಾರಿದ್ದಾರೆ, ಆಕೆಯ ಹಿನ್ನೆಲೆ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಓವರ್ ಟು ಯು. ಥ್ಯಾಂಕ್ ಯು ರಾಮ್. ಏನಂದರೆ ನೀವು ದೇಶದಲ್ಲಿ ಗಮನಿಸಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಮಾಧ್ಯಮಗಳಲ್ಲಿರುವಂಥ ಪತ್ರಕರ್ತರು ಮತ್ತು ಮಾಧ್ಯಮ ಸಂಸ್ಥೆಗಳಿಗಿಂತ ಹೆಚ್ಚಾಗಿ ಇವತ್ತು ಯೂಟ್ಯೂಬರ್ಸು ಮತ್ತು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸು ಅವ್ರುಗಳೇ ಜಾಸ್ತಿ ಪ್ರಾಮುಖ್ಯತೆ ಪಡೀತಿದ್ದಾರೆ. ನೀವು ಗಮನಿಸಿರ್ಬೋದು, ಪ್ರಧಾನಿ ಮೋದಿಯವರಾಗಿರ್ಬೋದು ಅಥವಾ ಯಾವುದೇ ಪ್ರಮುಖ ರಾಜಕಾರಣಿಗಳು ಮತ್ತು ಸಿನಿಮಾಗಳ ನಟ ನಟಿಯರು ಅವರು ತಮ್ಮ ಸಿನಿಮಾ ಪ್ರಮೋಷನ್ಸ್ಗೆ ಯೂಟ್ಯೂಬರ್ಸ್ನ ಮತ್ತು ಬ್ಲಾಗರ್ಸ್ಗಳನ್ನ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗಳನ್ನ ಹೆಚ್ಚಾಗಿ ಬಳಸ್ಕೊತಾರೆ. ಏನಕ್ಕೆ ಅಂದರೆ ಸಾಮಾನ್ಯ ಜನರಿಗೆ ಅತಿ ಸುಲಭವಾಗಿ ತಲುಪ್ಬೋದು. ಮಾಧ್ಯಮಗಳಿಗಿಂತ ಹೆಚ್ಚಾಗಿ ಮೊಬೈಲ್ಗಳ ಮೂಲಕ, ಸೋಷಿಯಲ್ ಮೀಡಿಯಾಗಳ ಮೂಲಕ ಜನರನ್ನು ತಲುಪ್ಬೋದು ಅಂತ. ಅದೇ ರೀತಿಯಾದಂಥ ಒಂದು ಸೋಷಿಯಲ್ ಮೀಡಿಯಾ ಬ್ಲಾಗರು ಈಕೆ ಜ್ಯೋತಿ ಮಲ್ಹೋತ್ರಾ. ಈಕೆ ಸಾಮಾನ್ಯ ಒಬ್ಬ ಯೂಟ್ಯೂಬರ್ ಆಗಿದ್ದರು. ಈಕೆ ತಂದೆ ಇದ್ದಾರೆ, ತಾಯಿ ಇಲ್ಲ, ಜೊತೆಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟದಲ್ಲಿದ್ದರು. ಕೋವಿಡ್ ಸಂದರ್ಭದಲ್ಲೂ ಕೂಡ ತುಂಬಾ ಕಷ್ಟ ಅನುಭವಿಸಿದ್ರು ಅಂತ ಮಾಹಿತಿ ಇದೆ. ಈ ಒಂದು ಜ್ಯೋತಿ ಮಲ್ಹೋತ್ರಾ ಅನ್ನೋ ಮಹಿಳೆ ಏನಿದ್ದಾಳೆ, ಈಕೆ ಇವಾಗ ಈ ಎಲ್ಲ ಪ್ರಕರಣದ ಒಂದು ಕಿಂಗ್ ಪಿನ್ ಅಂತ ಹೇಳ್ಬೋದು, ಸೆಂಟರ್ ಆಫ್ ಅಟ್ರಾಕ್ಷನ್. ಈಕೆಯನ್ನು ಮೊದಲು ಹರ್ಪ್ರೀತ್ ಸಿಂಗ್ ಅನ್ನೋ ವ್ಯಕ್ತಿ ದಾನಿಶ್ ಅನ್ನೋರಿಗೆ ಪರಿಚಯ ಮಾಡಿಕೊಡ್ತಾರೆ. ಈ ದಾನಿಶ್ ಯಾರು ಅಂತಂದರೆ, ಈಗ ಅವರು ಪಾಕಿಸ್ತಾನದ ವಿದೇಶಾಂಗ ಸೇವೆಯಿಂದ ಅವ್ರನ್ನ ಕಿತ್ತಾಕಲಾಗಿದೆ ಕೆಲಸದಿಂದ. ಆ ವ್ಯಕ್ತಿ ಪಾಕಿಸ್ತಾನದ ISIಗೂ ಕೂಡ ನೆರವಾಗಿದ್ದ, ಪಾಕಿಸ್ತಾನದ ವಿದೇಶಾಂಗ ಅಧಿಕಾರಿಯಾಗಿದ್ದು ಭಾರತದ ರಾಯಭಾರ ಕಚೇರಿಯಲ್ಲಿ ಕೆಲಸ ಮಾಡೋದ್ರ ಮೂಲಕ ಆತ ISIಗೂ ಕೆಲಸ ಮಾಡ್ತಿದ್ದ ಅನ್ನೋ ಕಾರಣದ ಮೇಲೆ ಆತನ ಕೆಲಸದಿಂದ ಕಿತ್ತಾಕಲಾಗಿದೆ. ಆದರೆ ಆತನಿಗೆ ಈ ಹರ್ಪ್ರೀತ್ ಸಿಂಗ್ ಎಂಬಾತ ದಾನಿಶ್ನ ಪರಿಚಯ ಮಾಡಿಕೊಡ್ತಾರೆ. ಯಾರಿಗೆ? ಜ್ಯೋತಿ ಮಲ್ಹೋತ್ರಾಗೆ. ಈ ಜ್ಯೋತಿ ಮಲ್ಹೋತ್ರಾ ಏನಿದ್ದಾರೆ 2023ರಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಬಯಸ್ತಾರೆ. ಯಾಕೆಂದರೆ ಪಾಕಿಸ್ತಾನದಲ್ಲಿ ವೈಸಾಖ ಸೀಸನ್ ಅಂತ ಏನು ಬರುತ್ತೆ, ಅದು ಸಿಖ್ಖರಿಗೆ ಅತ್ಯಂತ ಪವಿತ್ರವಾದ ಒಂದು ಮಾಸ. ಈ ಮಾಸದಲ್ಲಿ ಪಾಕಿಸ್ತಾನದಲ್ಲಿರೋ
10 ಹಲವು ಗುರುದ್ವಾರಗಳಿಗೆ ಭೇಟಿ ನೀಡೋದಕ್ಕೆ ಒಂದು ಪಿಲಿಗ್ರಿಮೇಜ್ ಅಂತ ಮಾಡ್ತಾರೆ, ಒಂದು ತೀರ್ಥಯಾತ್ರೆ ಅಂತ. ಆ ತೀರ್ಥಯಾತ್ರೆಗೆ ನನಗೆ ವೀಸಾ ಕೊಡಿಸಿ ಅಂತ ಈತನ ಬಳಿ ಸಂಪರ್ಕಿಸ್ತಾರೆ. ಇವರು ಆ ಒಂದು ತೀರ್ಥಯಾತ್ರೆನ ಆಯೋಜನೆ ಮಾಡುವಂಥ ವ್ಯಕ್ತಿ ಹರ್ಪ್ರೀತ್ ಸಿಂಗ್. ಇವ್ರು ಏನು ಮಾಡ್ತಾರೆ, ಸಾಕಷ್ಟು ಪ್ರಯತ್ನ ಪಡ್ತಾರೆ ಜ್ಯೋತಿ ಮಲ್ಹೋತ್ರಾಗೆ ಒಂದು ವೀಸಾ ಕೊಡ್ಸೋದಕ್ಕೆ, ಆದರೆ ಆಗೋದಿಲ್ಲ. ಕೊನೆಗೆ ಅವರು ದಾನಿಶ್ ಅಂತ ಇದ್ದಾರೆ, ನಮ್ಮ ಭಾರತದ ಒಂದು ರಾಯಭಾರ ಕಚೇರಿ, ಪಾಕಿಸ್ತಾನ ರಾಯಭಾರ ಕಚೇರಿಯಲ್ಲಿ ಕೆಲಸ ಮಾಡೋರು, ಅವ್ರನ್ನ ಸಂಪರ್ಕ ಮಾಡಿ ನಿಮಗೆ ಸಿಗ್ಬೋದು ಅಂತ. ಯಾವಾಗ ದಾನಿಶ್ ಸಂಪರ್ಕ ಆಗುತ್ತೆ ಆವಾಗ ಜ್ಯೋತಿಗೆ ಕೇವಲ ವೀಸಾ ಮಾತ್ರ ಅಲ್ಲ, ಹಣಕಾಸಿನ ನೆರವು, ಮತ್ತಿತರ ಸೌಲಭ್ಯಗಳು ಸಿಗಕ್ಕೆ ಶುರುವಾಗುತ್ತೆ ಅಂತ ಹೇಳ್ಬಿಟ್ಟು ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿದೆ. ಈ ಜ್ಯೋತಿ ಮಲ್ಹೋತ್ರಾ ಏನು ಮಾಡ್ತಾರೆ, ಪಾಕಿಸ್ತಾನಕ್ಕೆ 2023 ಮತ್ತು 2024 2 ಸತಿ ಭೇಟಿ ಕೊಡ್ತಾರೆ. 2 ಸತಿ ಭೇಟಿ ಕೊಟ್ಟಾಗಲೂ ಕೂಡ ಜ್ಯೋತಿ ಮಲ್ಹೋತ್ರಾ ಅವರು ಈ ಪ್ರಿಯಾಂಕಾ ಅವ್ರನ್ನ ಸಂಪರ್ಕ ಮಾಡ್ತಾರೆ. ಈ ಪ್ರಿಯಾಂಕಾ ಯಾರು ಅಂದರೆ, ಈಕೆ ಒಡಿಶಾ ಮೂಲದ ಯುವತಿ. ಈಕೆ ಕೂಡ ಇದೇ ಥರ ಸೋಷಿಯಲ್ ಮೀಡಿಯಾ, ಯೂಟ್ಯೂಬಲ್ಲಿ ವ್ಲಾಗರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವರು ಈ ಜ್ಯೋತಿ ಮಲ್ಹೋತ್ರಾ ಸಂಪರ್ಕಕ್ಕೆ ಬಂದು ಜ್ಯೋತಿ ಮಲ್ಹೋತ್ರಾ ಜೊತೆ ಅವರು ಕೂಡ ಅವರ ವಿಡಿಯೋ ಶೂಟ್ ಮಾಡೋದಕ್ಕೆ, ಕಂಟೆಂಟ್ ಕ್ರಿಯೇಷನ್ಗೆ ನೆರವಾಗ್ತಾರೆ. ಈ ಜ್ಯೋತಿ ಮಲ್ಹೋತ್ರಾ ಏನು ಮಾಡ್ತಾರೆ, ಪಾಕಿಸ್ತಾನಕ್ಕೆ 2023 ಹೋದಾಗ ಜಸ್ಟ್ ಕೇವಲ ತೀರ್ಥಯಾತ್ರೆ ಉದ್ದೇಶ ಆಗಿರುತ್ತೆ. ಆದರೆ 2024ರಲ್ಲಿ 2ನೇ ಬಾರಿ ಹೋದಾಗ 1 ತಿಂಗಳು ಹೆಚ್ಚಿನ ಅವಧಿ ಉಳಿತಾರೆ. ಆ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಒಬ್ರು ಮರಿಯಂ ನವಾಜ್ ಅಂತ ಹೇಳ್ಬಿಟ್ಟು ನವಾಜ್ ಶರೀಫ್ ಕುಟುಂಬದ ಸದಸ್ಯೆ, ಅವರು ರಾಜಕಾರಣದಲ್ಲಿ ಪ್ರಮುಖ ಹುದ್ದೆಯಲ್ಲಿರೋರು, ಅವ್ರನ್ನ ಭೇಟಿ ಆಗ್ತಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ತೀರ್ಥಯಾತ್ರೆಗೆ ಹೋದಂಥ ಒಂದು ಹುಡುಗಿ ಈ ಮರಿಯಂ ನವಾಜ್ ಅಂತ ರಾಜಕಾರಣಿಯನ್ನು ಭೇಟಿ ಮಾಡೋಕ್ಕೆ ಹೆಂಗೆ ಸಾಧ್ಯ ಅನ್ನೋದು, ಅದು ಅತ್ಯಂತ ಎಲ್ಲರನ್ನ ಇವಾಗ ಕಾಡ್ತಿರೋಂಥ ಪ್ರಶ್ನೆ. ಅಷ್ಟೇ ಅಲ್ಲ, ಈ ಜ್ಯೋತಿ ಮಲ್ಹೋತ್ರಾ ಏನು ಮಾಡ್ತಾರೆ, ಆ ನಂತರ ದಾನಿಶ್ ಜೊತೆಗಿನ ಗೆಳೆತನ ತೀವ್ರ ಆಗುತ್ತೆ. ಆ ನಂತರದ ದಿನಗಳಲ್ಲಿ ಅವರು ಜಮ್ಮು ಮತ್ತು ಕಾಶ್ಮೀರಕ್ಕೆ, ಅದರಲ್ಲೂ ಪಹಲ್ಗಾಮ್ಗೆ ಕಳೆದ ನವಂಬರಲ್ಲಿ, ಅಂದರೆ ನವಂಬರ್-ಡಿಸೆಂಬರ್ ಟೈಮಲ್ಲಿ ತುಂಬ ಚಳಿ ಇರುತ್ತೆ. ಆ ಟೈಮಲ್ಲಿ ಯಾರು ಪಹಲ್ಗಾಮ್ಗೆ ಹೋಗೋದಕ್ಕೆ ಇಷ್ಟಪಡಲ್ಲ. ಆದರೆ ಆ ಟೈಮಲ್ಲಿ ಈಕೆ ಪಹಲ್ಗಾಮ್ಗೆ ಹೋಗಿದ್ಲು ಜ್ಯೋತಿ ಮಲ್ಹೋತ್ರಾ. ಹೋಗ್ಬಿಟ್ಟು ಅಲ್ಲಿಂದ ಜಿಯೋ ಟ್ಯಾಗಿಂಗ್ ಮೂಲಕ ಲೊಕೇಶನ್ ಕಳಿಸಿದ್ಲು ಅಂತಲೂ ಮಾತುಗಳು ಕೇಳಿ ಬರ್ತಾ ಇದೆ. ಆ ನಂತರ ಏನಾಗುತ್ತೆ, ಜ್ಯೋತಿ ಮಲ್ಹೋತ್ರಾಗೆ ಆಕೆಯ ಸೋಷಿಯಲ್ ಮೀಡಿಯಾ ಅಕೌಂಟ್ ಏನಿದೆ, ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಎಲ್ಲ ಕಡೆ ಒಂದು ಸ್ವಲ್ಪ ಪಾಕಿಸ್ತಾನ ಸಾಫ್ಟ್ ಟಾರ್ಗೆಟ್ ಮಾಡೋ ಥರ ಒಂದು ತಮ್ನೇಲ್ಗಳು, ಹೆಡ್ಲೈನ್ಗಳು ಆ ಥರದ್ದು ಬರೋಕ್ಕೆ ಶುರುವಾಗುತ್ತೆ. ಪಾಕಿಸ್ತಾನವನ್ನು ಸಾಫ್ಟ್ ಟಾರ್ಗೆಟ್ ಮಾಡೋ ಥರ, ಸಾಫ್ಟಾಗಿ ಪಾಕಿಸ್ತಾನದ ಬಗ್ಗೆ ಒಂಥರ ಅನುಕಂಪ ಕ್ರಿಯೇಟ್ ಆಗೋ ಥರದ್ದು ಕಂಟೆಂಟ್ಗಳನ್ನ ಮಾಡೋಕ್ಕೆ. ಆಗ ಲೈಟಾಗಿ ಅನುಮಾನ ಶುರುವಾಗುತ್ತೆ. ಆ ನಂತರ ಈ ಅನುಮಾನ ಬಲಗೊಂಡಿದ್ದು ಯಾವಾಗ ಅಂದರೆ, ಈ ಫೋಟೋದಲ್ಲಿ ನೀವು ಗಮನಿಸ್ಬೋದು, ಈತ ಒಬ್ಬ ಭಾರತದಲ್ಲಿರುವಂಥ ಪಾಕ್ ರಾಯಭಾರ ಕಚೇರಿಯ ಒಬ್ಬ ಅಧಿಕಾರಿ. ಈತ ಏನು ಮಾಡ್ತಾನೆ, ಪಹಲ್ಗಾಮ್ ದಾಳಿಯಾಗಿದ್ದ ದಿನ ಒಂದು ಕೇಕ್ ತೊಗೊಂಬರ್ತಾನೆ. ಎಲ್ಲಿಗೆ? ಪಾಕ್ ರಾಯಭಾರ ಕಚೇರಿಗೆ. ಅದು ಪಹಲ್ಗಾಮ್ ದಾಳಿಯನ್ನು ಸಂಭ್ರಮಿಸೋಕೆ. ಯಾರು 23 ಜನ ಸತ್ತೋದ್ರು, ಅವರ ಸತ್ತ ನಂತರ ಅವರ ಸಾವನ್ನು ಸಂಭ್ರಮಿಸೋಕೆ ಪಾಕ್ ರಾಯಭಾರ ಕಚೇರಿಯಲ್ಲಿ ಕೇಕ್ ತೊಗೊಂಬರ್ತಾರೆ. ಈ ಕೇಕ್ ತಂದಾಗ ಈತನ ಮುಖ ಮೊದಲ ಬಾರಿಗೆ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ. ಆತನಿಗೆ ಎಲ್ಲರೂ ಚೀಮಾರಿ ಆಗ್ತಾರೆ, ಹೆಂಗೆ ಕೇಕ್ ತೊಗೊಂಬರ್ತೀಯಾ ಅಂತ ಹೇಳ್ಬಿಟ್ಟು ಪಾಕ್ ರಾಯಭಾರ ಕಚೇರಿ ಎದುರು ಪ್ರತಿಭಟನೆ ಆಗುತ್ತೆ. ಆ ನಂತರ ಪರಿಶೀಲನೆ ಮಾಡಿ ನೋಡಿದಾಗ ಇದೇ ಪಾಕ್ ರಾಯಭಾರ ಕಚೇರಿ ಅಧಿಕಾರಿ ಜೊತೆ ಇದೇ ಜ್ಯೋತಿ ಮಲ್ಹೋತ್ರಾ ಕಾಣಿಸ್ಕೊಂಡಿರ್ತಾಳೆ. ಅದು ಹಳೆಯ ಒಂದು ಕಾರ್ಯಕ್ರಮದ ವಿಡಿಯೋ. ಆಗ ಭಾರತದ ಭದ್ರತಾ ಪಡೆಗಳಿಗೆ ಒಂದು ಖಚಿತ ಆಗುತ್ತೆ, ಏನಂದರೆ ಈಕೆಗೆ ದೊಡ್ಡ ಮಟ್ಟದ ನಂಟಿದೆ ಅಂತ. ಈಕೆ ಯಾರ್ಯಾರ ಜೊತೆ ನಂಟು ಮಾಡ್ಕೊಂಡಿರ್ಬೋದು ಅಂತ. ಯಾಕೆಂದರೆ ಈಕೆ ಲೈಫ್ ಸ್ಟೈಲ್ ಕೂಡ ಅದೇ ಥರ ಇರುತ್ತೆ. ಈಕೆ ಚೀನಾ, UAE, ದುಬೈ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ, ನೇಪಾಳ ಸೇರಿದಂತೆ ತುಂಬ ದೇಶಗಳಿಗೆ ಪ್ರಯಾಣ ಮಾಡಿರ್ತಾಳೆ. ಈಕೆ ಒಂದು ಯೂಟ್ಯೂಬಲ್ಲಿ ರೆವಿನ್ಯೂ ಏನು ಬರುತ್ತೆ, ಆ ರೆವಿನ್ಯೂಗೆ ಮತ್ತು ಈಕೆ ಪ್ರಯಾಣ ಮಾಡೋ ದೇಶಗಳು, ಈಕೆಯ ಒಂದು ಲೈಫ್ ಸ್ಟೈಲ್ಗೂ ಈಕೆಗೆ ಬರೋ ಆದಾಯಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಹಾಗಾಗಿ ಈ ಒಂದು ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸ್ತಾರೆ ಹರಿಯಾಣ ಪೊಲೀಸರು. ಆಗ ಈಕೆ ಒಂದೊಂದೇ ನಂಟು ಬಿಚ್ಕೊಳುತ್ತೆ. ಈ ನಂಟು ಶುರುವಾಗೋದು ಹರ್ಪ್ರೀತ್ ಸಿಂಗ್ ಅವ್ರ ಮೂಲಕ. ಈ ಹರ್ಪ್ರೀತ್ ಸಿಂಗ್ಗೆ ಪಾಕಿಸ್ತಾನದ ISI ಜೊತೆ ನಂಟು ಇದೆಯೋ ಇಲ್ವೋ ಇದುವರೆಗೂ ದೃಢಪಟ್ಟಿಲ್ಲ. ಅವರು ಕೇವಲ ಒಂದು ತೀರ್ಥಯಾತ್ರೆಯ ಆಯೋಜಕರು ಅಂತ ಅಷ್ಟೇ ಗೊತ್ತಾಗಿದೆ. ಜೊತೆಗೆ ಈ ಪ್ರಿಯಾಂಕಾ ಅನ್ನೋಳೇನಿದ್ದಾಳೆ, ಜ್ಯೋತಿ ಮಲ್ಹೋತ್ರಾಗೆ ಸಹಾಯ ಮಾಡ್ತಿದ್ದ ಹುಡುಗಿ, ಈಕೆಗೂ ಕೂಡ ಜ್ಯೋತಿ ಮಲ್ಹೋತ್ರಾದ ಎಲ್ಲ ಸಂಚುಗಳು ಗೊತ್ತಿತ್ತಾ, ಅದು ಕೂಡ ಇನ್ನೂ ದೃಢಪಟ್ಟಿಲ್ಲ. ಯಾಕೆಂದರೆ ಪ್ರಿಯಾಂಕಾನ ಪರಿಚಯ ಆಗಿದ್ದು ಜ್ಯೋತಿ ಮಲ್ಹೋತ್ರಾಗೆ ಒಡಿಶಾದಲ್ಲಿ, ಅದು ಪುರಿ ಜಗನ್ನಾಥ ಟೆಂಪಲ್ಗೆ ಹೋದಂಥ ಸಂದರ್ಭದಲ್ಲಿ ಇನ್ನೂ ಮಾಹಿತಿ ಇದೆ. ಅದನ್ನು ಬಿಟ್ಟರೆ ಹೆಚ್ಚಿನ ಮಾಹಿತಿ ಇನ್ನೂ ತಿಳಿದು ಬಂದಿಲ್ಲ. ಆದರೆ ಈ ಎಲ್ಲ ಒಂದು ಘಟನಾವಳಿಗಳನ್ನು ಒಂದು ಸಮಗ್ರವಾಗಿ ನೋಡೋದಾದರೆ, ಈಕೆ ದೊಡ್ಡ ಮಟ್ಟದ ಏನೋ ಒಂದು ಸಂಚನ್ನು ರೂಪಿಸ್ತಿದ್ಲು. ಎಲ್ಲದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನದ ಬಗ್ಗೆ ಭಾರತದಲ್ಲಿ ಒಂದು ರೀತಿ ಅನುಕಂಪ ಬರೋ ರೀತಿಯ ಕಂಟೆಂಟ್ ಸೃಷ್ಟಿ ಮಾಡೋದ್ರ ಮೂಲಕ ಸಿಕ್ಕಿಬಿದ್ದಿದ್ದಾಳೆ. ಮುಂದಿನ ದಿನಗಳಲ್ಲಿ ಈಕೆಯ ಎಲ್ಲೆಲ್ಲಿ ಸಂಪರ್ಕ ಇದೆ, ಮಿಸ್ಸಿಂಗ್ ಲಿಂಕ್ಗಳು ಎಲ್ಲೆಲ್ಲಿದೆ ಅಂತ ಪತ್ತೆ ಮಾಡೋ ಕೆಲಸನ ತನಿಖಾಧಿಕಾರಿಗಳು ಮಾಡ್ತಿದ್ದಾರೆ. ರಾಮ್, ಓಕೆ ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಗಮನಿಸಿದ್ವಲ್ಲ, ಈ ಒಬ್ಬ ಜ್ಯೋತಿ ಮಲ್ಹೋತ್ರಾಳ ಒಂದು ಕರಾಳ ಹಿನ್ನೆಲೆ ಯಾವ ರೀತಿಯಾಗಿದೆ ಅನ್ನೋದನ್ನ
ಈಗಾಗಲೇ ನಾವು ಗಮನಿಸಿದ್ವಿ. ಇವರನ್ನೆಲ್ಲ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ. ಒಂದೊಂದೇ ಸತ್ಯವನ್ನ ಇವರ ಬಾಯಿಯಿಂದ ಬಿಡಿಸುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಇದು ದೇಶ ದ್ರೋಹದ ಕೆಲಸ. ಅದರಲ್ಲೂ ಭಾರತದ ಹೊರಗಿನ ಈ ಕ್ರಿಮಿಗಳನ್ನ ಅಥವಾ ದ್ರೋಹಿಗಳನ್ನ ಹೊಡೆದು ಹಾಕೋಕೆ ನಮ್ಮ ಸೈನ್ಯ ಇದೆ. ಆದರೆ ಭಾರತದ ಒಳಗಡೆ ಇದ್ಕೊಂಡು ಇವರು ಯಾರು ಅಂತಾನೆ ಗೊತ್ತಾಗಲ್ಲ. ಆ ರೀತಿಯಾಗಿ ಇವರು ಭಾರತದ ಒಳಗಡೆ ಇದ್ಕೊಂಡು ವೇಷ ಮರೆಸ್ಕೊಂಡು ಭಾರತಕ್ಕೆ ಅನ್ಯಾಯ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಜನ ಆಗ್ರಹಿಸ್ತಾ ಇದ್ದಾರೆ.